ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಹೊರವಲಯದ ವರ್ತುಲ ರಸ್ತೆಯ ಹೊಸಕೆರೆಹಳ್ಳಿ ಬಳಿ ನಾಯಂಡನಹಳ್ಳಿ ಹೊಸಕೆರೆಹಳ್ಳಿ ನಡುವಿನ ವೀರಭದ್ರ ನಗರ ಫ್ಲೈಓವರ್ ಕಾಮಗಾರಿ ಕಳೆದ 3.5 ವರ್ಷದಿಂದ ಆಮೆಗತಿಯಲ್ಲಿ ಸಾಗಿತ್ತು. ಪಬ್ಲಿಕ್ ಟಿವಿ ಬಗ್ಗೆ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಕಡೆಗೂ 380 ಮೀಟರ್ ಉದ್ದದ ಮೇಲ್ಸೇತುವೆ ಸಂಚಾರಕ್ಕೆ ಮುಕ್ತವಾಗಿದೆ. ವರ್ಷಗಳಿಂದ ಕಾಯ್ತಾ ಇದ್ದಂತ ಹೊಸಕೆರೆಹಳ್ಳಿ ನಾಯಂಡಹಳ್ಳಿ ನಡುವಿನ ಫ್ಲೈಓವರ್ ಏನಿದೆ, ಆ ಫ್ಲೈಓವರ್ನಲ್ಲಿ ವಾಹನಗಳ ಸಂಚಾರ ಈಗ ಮುಕ್ತವಾಗಿದೆ. ವಾಹನಗಳು ಸಂಚಾರವನ್ನು ಆರಂಭ ಮಾಡಿದ್ದಾವೆ. ಈಗ ದೃಶ್ಯಗಳನ್ನು ಗಮನಿಸಬಹುದು. ಪಬ್ಲಿಕ್ ಟಿವಿಯ ಹಲವು ಬಾರಿ ತುಂಬ ನಿಧಾನಗತಿಯಲ್ಲಿ ಕಾಮಗಾರಿ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ತುಂಬಾ ಸಂಚಾರ ದಟ್ಟಣೆ ಆಗುತ್ತೆ. ಈ ಅಂದರೆ ಮೈಸೂರು ರಸ್ತೆಯಿಂದ ನಾಯಂಡಹಳ್ಳಿ ಕಡೆಯಿಂದ ಬರುವಂಥ ವಾಹನಗಳೇನಿದ್ದಾವೆ ಅವೆಲ್ಲವೂ ಕೂಡ ಹೊಸಕೆರೆಹಳ್ಳಿ ಕಡೆಗೆ ಹೋಗೋದಕ್ಕೆ ಹರಸಾಹಸವನ್ನು ಪಡಬೇಕಾಗಿತ್ತು. ಸುಮಾರು ಈ ಟ್ರಾಫಿಕ್ನಲ್ಲಿ ಅಂದರೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆಗಳ ಕಾಲ ಸುಮಾರು ಒಂದು 2-3 ಕಿಲೋಮೀಟರ್ ದಾಟೋದೇ ತುಂಬಾ ಕಷ್ಟ ಆಗ್ತಾ ಇತ್ತು. ಕೇವಲ ಇದು 380 ಮೀಟರ್ನ ಈ ಫ್ಲೈಓವರ್ ಏನಿದೆ, ಈ ಫ್ಲೈಓವರ್ ಮೇಲೆ ಈಗ ಯಾವ ಮಟ್ಟಕ್ಕೆ ಯಾವ ರೀತಿಯಾಗಿ ವಾಹನಗಳು ಸಂಚಾರ ಮಾಡ್ತಿದ್ದಾವೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇದು ಅಂದರೆ ಸುಮಾರು ಒಂದು 3 ವರ್ಷದಿಂದಲೂ ಕೂಡ ನಡೀತಾ ಇದ್ದಂಥ ಕಾಮಗಾರಿ ಕಡೆಗೂ ಕೂಡ ಕಾಮಗಾರಿ ಮುಕ್ತಾಯಗೊಂಡು ಈಗ ವಾಹನ ಸಂಚಾರ ಕೂಡ ಆರಂಭ ಆಗಿದೆ. ಹೊಸಕೆರೆಹಳ್ಳಿ ಅಂದರೆ ನಾಯಂಡಹಳ್ಳಿ, ಮೈಸೂರು ರಸ್ತೆಯ ನಾಯಂಡಹಳ್ಳಿಯಿಂದ ಹೊಸಕೆರೆಹಳ್ಳಿಗೆ ಸಂಪರ್ಕ ಕಲ್ಪಿಸುವಂಥ ವೀರಭದ್ರ ನಗರ ಫ್ಲೈಓವರ್ ಇದು. ಸುಮಾರು 3.5 ವರ್ಷಗಳಿಂದಲೂ ಕೂಡ ಕಾಮಗಾರಿ ನಡೀತಾ ಇತ್ತು. 380 ಮೀಟರ್ ಉದ್ದದ ಮೇಲ್ಸೇತುವೆ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ, ಆದರೆ ಆಮೆಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಅನ್ನುವಂಥ ದೊಡ್ಡ ಮಟ್ಟದ ಆರೋಪ ಇತ್ತು. ಈಗ ಎಲ್ಲವೂ ಕೂಡ ಅಂದರೆ ಕಾಮಗಾರಿ ಕಂಪ್ಲೀಟ್ ಆಗಿ ವಾಹನ ಸಂಚಾರ ಕೂಡ ಸಂಪೂರ್ಣ ಈಗ ಮುಕ್ತಗೊಂಡಿದೆ. ವಾಹನ ಸವಾರರು ಒಂದು ರೀತಿ ನೆಮ್ಮದಿಯಿಂದ ಸಂಚಾರವನ್ನು ಆರಂಭ ಮಾಡಿದ್ದಾರೆ. ವಾಹನಗಳನ್ನು ಗಮನಿಸ್ಬೋದು. ಯಾವುದೇ ರೀತಿಯಂಥ ಟ್ರಾಫಿಕ್ ದಟ್ಟಣೆ ಕಿರಿಕಿರಿ ಇಲ್ಲದಂತೆ ಈ ಜಂಕ್ಷನನ್ನು ಪಾಸ್ ಆಗ್ತಾ ಇದ್ದಾರೆ. ಇದು ಪ್ರಮುಖವಾದಂಥ ಜಂಕ್ಷನ್. ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಈಗ ಆ ಟ್ರಾಫಿಕ್ ಜಾಮ್ ಅನ್ನುವಂಥದ್ದು ಇಲ್ಲದಂತಾಗಿದೆ. ಈ ಫ್ಲೈಓವರ್ನಿಂದ ವಾಹನ ಸವಾರರಂತೂ ತುಂಬಾ ಖುಷಿಯಿಂದ ವಾಹನಗಳನ್ನು ಓಡಿಸ್ತಾ ಇದ್ದಾರೆ.